ಗುರುರಾಯರು ಜನರ ಮುಖಾಂತರ ನಮಗೆ ನಮ್ಮ ಕನಸನ್ನು ನನಸು ಮಾಡಿದ್ದಾರೆ. ಅದೇನೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಮ್ಮ ಕನಸನ್ನು ನನಸು ಮಾಡಿದ್ದಕ್ಕಾಗಿ ಗುರುರಾಯರ ಆಶೀರ್ವಾದ ಪಡೆಯಲು ಮಂತ್ರಾಲಯಕ್ಕೆ ಹೊರಟು ನಿಂತೆವು. ಬಿಳಿ ಬಟ್ಟೆ ರೆಡಿ ಇಲ್ಲದ ಕಾರಣ ಬಿಳಿ ಅಂಗಿ ಮತ್ತು ಬಿಳಿ ಪಂಚೆಯನ್ನು ಈಸ್ತ್ರಿ ಮಾಡಿ ಬ್ಯಾಗ್ನಲ್ಲಿ ಇಟ್ಟು ಬ್ಯಾಗ್ ರೆಡಿ ಮಾಡಿದೆನು. ಗುರುರಾಯರ ಮತ್ತು ಸಾಯಿಬಾಬಾರ ಫೋಟೋಕ್ಕೆ ನಮಸ್ಕರಿಸಿ ಹೊರಡಲು ಸಿದ್ಧರಾದೆವು. ಮಂತ್ರಾಲಯಕ್ಕೆ ಹೋಗುವಾಗ ನಮ್ಮ ಓಣಿಯ ಹುಡುಗಿರು ಓದುತ್ತಾ ಕೂತಿದ್ರು. ಒಂದು ವಿಡಿಯೋ ಮಾಡ್ಕೊಂತೀನಿ ಅಂದಿದ್ದಕ್ಕೆ ನಾಚಿ ಓಡ್ಹೋದ್ರು. ಹೊರಗಡೆ ಬಂದು ನಮ್ಮ ಸ್ನೇಹಿತನಿಗೆ ಕಾರು ತರಲು ಫೋನ್ ಮಾಡಿ, ಅವನು ಬರ್ತಾನೆ, ಸ್ವಲ್ಪ ದೂರ ಹೋಗೋಣ ಅಂತ ನಾನು ನಮ್ಮ ಮಾವ ನಡೆಯಲು ಪ್ರಾರಂಭಿಸಿದೆವು. 2.5 ಕಿಲೋಮೀಟರ್ ನಡೆದರೂ ನಮ್ಮ ಸ್ನೇಹಿತ ಕಾರ್ ತರಲೇ ಇಲ್ಲ. ಮತ್ತೆ ನಡೆದೆವು. ಅಂತೂ ನಮ್ಮ ಸ್ನೇಹಿತನ ಕಾರು ನಮ್ಮ ಬಳಿ ಬಂದಿತು. ನಿಟ್ಟಿಸಿರು ಬಿಟ್ಟು ಕಾರ್ ಹತ್ತಿ ರಾಯರ ಹಾಡು ಹಾಕಿ ಮಂತ್ರಾಲಯದ ಕಡೆ ಪಯಣ ಪ್ರಾರಂಭಿಸಿದೆವು. ನಮ್ಮ ಜೊತೆ ಬರುವ ಇನ್ನೊಬ್ಬ ತಮ್ಮ ಯಲಬುರ್ಗಾದಲ್ಲಿ ಕಾಯುತ್ತಾ ಕುಳಿತಿದ್ದ. ಯಲಬುರ್ಗಾಕ್ಕೆ ಬಂದ ನಮ್ಮ ಪಯಣವು ಕಿತ್ತೂರ ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಕುಳಿತ ನಮ್ಮ ತಮ್ಮನನ್ನು ಕಾರಿನಲ್ಲಿ ಕೂರಿಸಿಕೊಂಡು ಅಪ್ಪು ಸರ್ಕಲ್, ಕನಕದಾಸ ವೃತ್ತದ ಮೂಲಕ ಬಂಡಿ ರಸ್ತೆಯ ಮಾರ್ಗವಾಗಿ ಕುಷ್ಟಗಿ ಕಡೆ ಪ್ರಯಾಣವನ್ನು ಬೆಳೆಸಿದೆವು. ನಮ್ಮ ಸ್ನೇಹಿತ ಹಾಗೂ ನಮ್ಮ ಅಂಬಾರಿಯ ಸಾರಥಿ ನಾನು ಊಟ ಮಾಡಿಲ್ಲ ಅಂದಿದ್ದಕ್ಕೆ ಕುಷ್ಟಗಿಯಲ್ಲಿ ಡಾಬಾ ಮುಂದೆ ಕಾರ್ ಪಾರ್ಕ್ ಮಾಡಿ ಡಾಬಾದ ಒಳಗೆ ಹೊರಟೆವು. ನಮ್ಮ ಸ್ನೇಹಿತರಿಗೆ ಬರೀ ಕ್ರಿಕೆಟ್ ಆಟದ್ದೇ ಚಿಂತೆ. ನಮ್ಮ ಸ್ನೇಹಿತರು ಮೊಬೈಲಲ್ಲಿ ಕ್ರಿಕೆಟ್ ನೋಡ್ತಾ ಕುಳಿತರು. ಸಪ್ಲೈಯರ್ ಆರ್ಡರ್ ತೆಗೆದುಕೊಳ್ಳಲು ಬಂದವರು ಹೇಳೋ ಐಟಂ ಕೇಳೇ ತಲೆ ಸುತ್ತು ಬಂತ. ನಮ್ಮ ತಂಡದಲ್ಲಿರುವ ಊಟದ ಪ್ರಿಯ ನಮ್ಮ ಮಾವ ಸೂಪ್ ಮತ್ತು ಗೀ ರೈಸ್ ಆರ್ಡರ್ ಮಾಡಿದನು. ನಾವೆಲ್ಲರೂ ಸೂಪ್ ಕುಡಿದು ನಮ್ಮ ಸ್ನೇಹಿತ ಗೀ ರೈಸ್ ತಿಂದ. ನಮ್ಮ ಅಂಬಾರಿಯ ಸಾರಥಿಯ ಸ್ಥಾನಕ್ಕೆ ನಾನು ಕುಳಿತು ಮಂತ್ರಾಲಯದ ಕಡೆ ಪ್ರಯಾಣ ಬೆಳೆಸಿದೆವು. ಚಂದ ಕಾಣೋದಿಲ್ಲ. ಸಿಂಧನೂರು ಬರುವಷ್ಟರಲ್ಲಿ ನಮ್ಮ ಎಲ್ಲ ಸ್ನೇಹಿತರು ನಿದ್ರೆಗೆ ಜಾರಿದ್ರು. ನಾನು ನಮ್ಮ ಸ್ನೇಹಿತ ಹಾಡು ಕೇಳುತ್ತಾ ಮುಂದೆ ಸಾಗಿದೆ. ನಮ್ಮ ಕಾರಿಗೆ ಹಸಿವಾದ ಕಾರಣ ನಸಲಾಪುರದಲ್ಲಿ ನಮ್ಮ ಗಾಡಿಗೆ CNG ಫುಲ್ ಮಾಡಿಸಿಕೊಂಡು ನಸಲಾಪುರದಲ್ಲಿ ಎಲ್ಲರೂ ಟೀ ಕಾಫಿ ಕುಡಿಯಲು ಟೀ ಅಂಗಡಿಗೆ ಬಂದು. ಎಲ್ರಿಗೂ ನಾನು ಟೀ ಸಪ್ಲೈ ಮಾಡಿದೆನು. ಟೀ ಕುಡಿದು ನಾವೆಲ್ಲರೂ ನಮ್ಮ ಪ್ರಯಾಣವನ್ನು ಮುಂದುವರಿಸಿದೆವು. ಮಧ್ಯರಾತ್ರಿ 3:30 ನಾವು ಮಂತ್ರಾಲಯವನ್ನು ಪ್ರವೇಶಿಸಿದೆವು. ಎಲ್ಲರೂ ನಿದ್ದೆ ಲೋಕದಲ್ಲಿದ್ದವರಿಗೆ ಹಾಸಿಗೆ ದಿಂಬು ಬೇಕಾಗಿತ್ತು. ಅದಕ್ಕೆ ಲಾಡ್ಜ್ನಲ್ಲಿ ಉಳಿದುಕೊಳ್ಳಲು ನಿರ್ಧರಿಸಿ ಲಾಡ್ಜ್ನಲ್ಲಿ ರೂಮ್ ಬಾಡಿಗೆಗೆ ತೆಗೆದುಕೊಂಡು ಅವರು ಒಳಗೆ ಬರುವುದನ್ನು ವಿಡಿಯೋ ಮಾಡಿದೆನು. ನಂದು ವಿಡಿಯೋ ಮಾಡಿ ಅಂದರೆ ಎಲ್ಲರೂ ನಿದ್ದೆಯಲ್ಲಿದ್ದ ಕಾರಣ ನಿದ್ದೆ ಬಂದಿದೆ ಅಂದರು. ಅದಕ್ಕೆ ನಾನೇ ಮಿರರ್ ಮುಂದೆ ನಿಂತು ವಿಡಿಯೋ ಮಾಡಿಕೊಂಡೆನು. ಅವರೆಲ್ಲರನ್ನೂ ರೂಮ್ನಲ್ಲಿ ಬಿಟ್ಟು ನನ್ನ ಪಯಣ ರಾಯರ ಸನ್ನಿಧಾನಕ್ಕೆ ಸಾಗಿತ್ತು. ರಾಯರ ದೇವಸ್ಥಾನದ ಮುಂದೆ ಇರುವ ಶ್ರೀರಾಮನ ಪುತ್ತಲಿಯು ಜನರನ್ನು ತುಂಬ ಆಕರ್ಷಿಸುತ್ತಿತ್ತು. ಶ್ರೀರಾಮರ ದರ್ಶನ ಜೊತೆಗೆ ಆಶೀರ್ವಾದವನ್ನು ಪಡೆದು ರಾಯರ ಸನ್ನಿಧಾನದ ಒಳಗೆ ಹೊರಟನು. ರಾಯರ ದರ್ಶನ ಮಾಡಲು ಬಂದ ನಮ್ಮಂತಹ ಸಾವಿರಾರು ಭಕ್ತರು ತಮ್ಮ ರಾತ್ರಿಯನ್ನು ರೂಮ್ನಲ್ಲಿ ಕಳೆಯದೆ ರಾಯರ ಸನ್ನಿಧಾನದಲ್ಲಿಯೇ ಕಳೆಯುತ್ತಿದ್ದರು. ಬಂದಂತಹ ಭಕ್ತರು ರೂಮ್ ಮಾಡದೆ ರಾಯರ ಸನ್ನಿಧಾನದಲ್ಲಿಯೇ ತಮ್ಮ ರಾತ್ರಿಯನ್ನು ಕಳೆಯುವುದು ತುಂಬ ಉತ್ತಮ ಎಂಬುದು ಕೆಲವರು ಹೇಳ್ತಾರೆ.
ರೂಮಿಗೆ ಬಂದ ನಾನು ಬೆಳಿಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿ ಹೀಗೆ ಇದ್ದವರು ಹೀಗೆ ಆಗಿ ಗುರುರಾಯರ ಸನ್ನಿಧಾನಕ್ಕೆ ಹೊರಟೆವು. ಹೋಗುವಾಗ ಒಂದು ವಿಡಿಯೋ ಇರಲಿ ಅಂತ ಈ ರೀತಿ ವಿಡಿಯೋ ಮಾಡಿಕೊಂಡೆವು. ಶ್ರೀಕೃಷ್ಣರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ರಾಧೆಯಂತ ಹುಡುಗಿನೇ ನಮಗೆ ಸಿಗಲಿ ಅಂತ ಶ್ರೀ ರಾಧಾಕೃಷ್ಣರ ಮುಂದೆ ನಿಂತು ಫೋಟೋ ತೆಗೆದುಕೊಂಡೆವು. ಅಂತಿಮವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಬಂದೆವು. ಶ್ರೀ ಗುರುರಾಯರ ಮಠವನ್ನು ಪಕ್ಷಿಯ ರೂಪದಲ್ಲಿ ನೋಡಿಕೊಂಡು ಬರೋಣ. ಓಂ ಗುರು ರಾಘವೇಂದ್ರಾಯ ನಮಃ. ರಾಯರ ಸನ್ನಿಧಾನದ ಒಳಗೆ ಹೊರಡುವಾಗ ಒಬ್ಬ ಹುಡುಗನಿಂದ ಎಲ್ಲರೂ ಹಣೆಗೆ ಗಂಧವನ್ನು ಹೆಚ್ಚಿಸಿಕೊಂಡು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಒಳನಡೆದವು. ಏಕಾದಶಿ ಇದ್ದ ಕಾರಣವೋ ಸನ್ನಿಧಾನವೋ ಅಷ್ಟೇನು ಜನ ಇದ್ದಿಲ್ಲ. ಜನ ಕಡಿಮೆ ಇದ್ದ ಕಾರಣ ರಾಘವೇಂದ್ರಾಯರ ಮುಂದೆ ಬಹಳ ಹೊತ್ತು ನಿಲ್ಲಲು ಅವಕಾಶ ದೊರೆಯಿತು. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಹಾಗೂ ನಮ್ಮ ಜನರ ಪ್ರೀತಿಯಿಂದ ನಮಗೆ ಕೇವಲ 4 ತಿಂಗಳಿನಲ್ಲಿ ಗೂಗಲ್ ಆಡ್ಸಿನ್ ರವರಿಂದ ನಮ್ಮ ಅಡ್ರೆಸ್ ಪಿನ್ ಕಳುಹಿಸಿದ್ದಾರೆ. ಇದಕ್ಕೆ ಕಾರಣಕರ್ತರಿಗೆ ರಾಯರ ಆಶೀರ್ವಾದ ಸದಾ ಇರಲಿ. ಹೀಗೆ ನಮ್ಮನ್ನ ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋಗಿ. ನಮಸ್ಕಾರ. ದರ್ಶನ ಪಡೆದು ಹೊರಬಂದೆ. ನಮ್ಮ ಸ್ನೇಹಿತರು ಹೊರಗಡೆ ಕಾಯುತ್ತಿದ್ರು. ನಮ್ಮ ಎಲ್ಲ ಸ್ನೇಹಿತರು ಸೇರಿ ರಾಯರ ಸನ್ನಿಧಾನವನ್ನು 5 ಸುತ್ತೋಗಳ ಪ್ರದರ್ಶನ ಹಾಕಿದೆವು. ಗುರುರಾಯರನ್ನು ನಮಸ್ಕರಿಸುತ್ತಾ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದೆವು. ದರ್ಶನ ಪ್ರದಕ್ಷಿಣೆ ಧ್ಯಾನ ಮುಗಿಸಿಕೊಂಡು ನಾವು ಪ್ರಸಾದ ನಿಲಯದ ಕಡೆ ಹೊರಟೆವು. ನಮ್ಮ ಸ್ನೇಹಿತನಿಗೆ ಫೋಟೋ ಹುಚ್ಚಿ ಇರುವ ಕಾರಣ ನಮ್ಮ ತಮ್ಮ ಅವನ ಫೋಟೋವನ್ನು ಮೊಬೈಲ್ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಿದ್ದ ಮಂತ್ರಾಕ್ಷತೆ ಹಾಗೂ ತೀರ್ಥವನ್ನು ನೋಡಿದೆವು. ಎಲ್ಲೂ ಕಾಣದಿದ್ದಾಗ ಇವತ್ತು ಯಾಕೆ ಮಂತ್ರಾಕ್ಷತೆ ಮತ್ತು ತೀರ್ಥವನ್ನು ಕೊಡುತ್ತಿಲ್ಲವಲ್ಲ ಎಂದು ಹೊರನಡೆದೆವು. ಪ್ರಸಾದ ನಿಲಯಕ್ಕೆ ಹೋದ ನಮಗೆ ಭಾರೀ ನಿರಾಸೆ ಕಾದಿತ್ತು. ಕಾರಣ ಏಕಾದಶಿ ಇರುವ ಪ್ರಯುಕ್ತ ರಾಯರ ಸನ್ನಿಧಾನದಲ್ಲಿ ಇವತ್ತು ಪ್ರಸಾದ ಇಲ್ಲ ಎಂದು ತಿಳಿದು ಸೇವೆ ಮಾಡುತ್ತಿರುವರ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಹೊರಬಂದೆವು. ಕೊನೆಗೆ ನಮಗೆ ಮನೆಗೆ ತರಲು ಪರಿಮಳ ಪ್ರಸಾದವು ಸಿಗದಾಗಿತ್ತು. ಪರಿಮಳ ಪ್ರಸಾದವು ಕೂಡ ಬಂದಾಗಿತ್ತು. ಎಲ್ಲದಕ್ಕೂ ಏಕಾದಶಿನೇ ಕಾರಣವಾಗಿತ್ತು. ಸನ್ನಿಧಾನದಿಂದ ಹೊರಗೆ ಬರುವಾಗ ಗೋಮಾತೆಯ ದರ್ಶನವಾಗಿತ್ತು. ನಾನು ಕೂಡ ಗೋಮಾತೆಯ ಜೊತೆ ವಿಡಿಯೋ ಮಾಡ್ಕೊಳ್ಬೇಕಾಗಿತ್ತು. ನಾನು ಆಸೆಯೊಂದಿಗೆ ಗೋಮಾತೆ ಹತ್ರ ಹೋದೆನು. ವಿಡಿಯೋ ಮಾಡ್ಕೊಂಡು ಬರದ ಕಾರಣ ಗೋಮಾತೆಗೆ ನಮಸ್ಕರಿಸಿ ರಾಯರಿಗೆ ನಮಸ್ಕರಿಸಿ ಸನ್ನಿಧಾನದಿಂದ ಹೊರಬಂದೇನು. ಹೊಟ್ಟೆ ತುಂಬ ಹಸಿವಾದ ಕಾರಣ ಸನ್ನಿಧಾನಕ್ಕೆ ಹತ್ತಿರವಿರುವ ಹೋಟ್ಲಿಗೆ ಬಂದೇನು. ನಮ್ಮ ಸ್ನೇಹಿತ ದುಡ್ಡು ಕೊಟ್ಟು ಟೋಕನ್ ತೆಗೆದುಕೊಂಡು ಸಪ್ಲೈಯರ್ ಕಡೆ ಕೊಟ್ಟು ಸರ್ವ್ ಮಾಡಲು ಹೇಳಿದರು. ಫೈನಲಿ ನಮ್ಮ ಸ್ನೇಹಿತನಿಗೆ ದೋಸೆ, ಉಳಿದವ್ರಿಗೆ ಇಡ್ಲಿ ವಡ ತಂದುಕೊಟ್ರು. ಪದೇ ಪದೇ ನಮ್ಮ ಸ್ನೇಹಿತರು ಸಾಂಬಾರು ಕೇಳೋದಕ್ಕೆ ಅವರು ಸರ್ವ್ ಮಾಡುವ ಪಾತ್ರೆಯನ್ನು ತಂದು ನಮ್ಮ ಮುಂದೆ ಇಟ್ಬಿಟ್ರು. ಊಟ ಮುಗಿಸಿ ರೂಮಿಗೆ ಬಂದ ಸ್ನೇಹಿತರು ಕೆಲವರು ಬಟ್ಟೆ ಬದಲಾಯಿಸಿದ್ರು. ನಾವು ಅದು ಬಟ್ಟೆಯಲ್ಲಿ ಮುಂದುವರೆದು ಲಿಫ್ಟಿನ ಮುಖಾಂತರ ಕೆಳಗಡೆ ಬಂದನು. ದಾರಿಯ ಮಧ್ಯದಲ್ಲಿರುವ ಆಂಜನೇಯನ ದರ್ಶನವನ್ನು ಪಡೆದೆವು. ಮೂರ್ತಿಯಲ್ಲಿ ಒಂದು ಕೈ ಆಶೀರ್ವಾದದ ರೀತಿಯಲ್ಲಿ ಇದೆ, ಇನ್ನೊಂದು ಕೈಯಲ್ಲಿ ಗದೆ ಹಿಡಿದಿರುವುದು ಕಾಣುತ್ತದೆ. ಇದು ಶಕ್ತಿ, ಭಕ್ತಿ ಮತ್ತು ರಕ್ಷಣೆಯ ಸಂಕೇತ ಎಂದು ಭಕ್ತರು ನಂಬುತ್ತಾರೆ. ಇದೇ ದೇವಸ್ಥಾನದ ಮುಂದೆ ಭವ್ಯವಾದ ಶ್ರೀರಾಮರ ಮೂರ್ತಿಯನ್ನು ನಿರ್ಮಿಸುತ್ತಿದ್ದಾರೆ. ತುಂಗಭದ್ರ ನದಿಗೆ ಬಂದ ನಾವು. ನಮ್ಮ ಸ್ನೇಹಿತ ಮತ್ತೆ ಫೋಟೋ ತೆಗೆಸ್ಕೊಳ್ಳಿ ಶುರು ಮಾಡ್ದ. ಅವನನ್ನು ನೋಡಿ ನಾನು ಕೂಡ ಫೋಟೋ ತೆಗೆಸ್ಕೊಳ್ಬೇಕೆಂಬ ಆಸೆಯಿಂದ ನಾನು ಕೂಡ ಒಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿಸ್ಕೊಂಡೆ. ನಮ್ಮ ಸ್ನೇಹಿತ ಎಲ್ಲ ಸ್ನೇಹಿತರಿಗೂ ತಾನೇ ಕಬ್ಬನ್ನು ಮಸೀನಿಗೆ ಹಾಕಿ ರಸವನ್ನು ಬೇರೆ ಮಾಡಲು ಅಂಗಡಿಯವ್ರ ಜೊತೆ ಕೈ ಜೋಡಿಸಿದನು. ನಾನು ಕೂಡ ಅಂಗಡಿಯವರೊಂದಿಗೆ ರಸವನ್ನು ಕಬ್ಬಿನಿಂದ ಬೇರೆ ಮಾಡಲು ಕೈ ಜೋಡಿಸಿದರು. ನಂತರ ಎಲ್ಲ ಸ್ನೇಹಿತರ ಜೊತೆಗೂಡಿ ಕಬ್ಬಿನ ರಸವನ್ನು ಕುಡಿದು ಖುಷಿಪಟ್ಟೆವು.
ಮುಂದಿನ ನಮ್ಮ ಪ್ರಯಾಣ ಪಂಚಮುಖಿ ಆಂಜನೇಯ ದೇವಸ್ಥಾನದ ಕಡೆಗೆ ಹೊರಟೆವು. ಪಂಚಮುಖಿ ಆಂಜನೇಯ ದೇವಸ್ಥಾನದ ಕಡೆಗೆ ನಮ್ಮ ಮುಂದಿನ ಪ್ರಯಾಣ ಪ್ರಾರಂಭಿಸಿದೆವು. ಓಂ ಗುರು ರಾಘವೇಂದ್ರಾಯ ನಮಃ. ಓಂ ಗುರು ರಾಘವೇಂದ್ರಾಯ ನಮಃ. ಸ್ವಾಮಿ 50 ರೂಪಾಯಿ ನೋಡಿ, 50 ರೂಪಾಯಿದಂತ ತಗೊಳಪ್ಪ ಆಂಜನೇಯನಿಗೆ. 16ನೇ ಶತಮಾನದಲ್ಲಿ ಈ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳ ಕಾಲ ತಪಸ್ ಮಾಡಿದ್ದಾರೆ. ರಾಯರ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಪ್ರಾಣದೇವರು, ಕೊಲ್ಲಾಪುರ ಮಹಾಲಕ್ಷ್ಮಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತು ವಿಷ್ಣು ಕೂರ್ಮವಾತರದಲ್ಲಿ ಇವರೆಲ್ಲರೂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ನೀಡುತ್ತಾರೆ. ಇವರ ಆಜ್ಞೆಯನ್ನು ತೆಗೆದುಕೊಂಡು ಗುರುರಾಯರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗಿದ್ದಾರೆ. ಪಂಚಮುಖಿ ದೇವರು 5 ಮುಖಗಳನ್ನು ಹೊಂದಿದ್ದಾರೆ. ಅವು ಹನುಮಾನ್, ನರಸಿಂಹ, ಗರುಡ, ವರಾಹ ಹಾಗೂ ಹಾಯಗ್ರೀವ. ಈ ಮುಖಗಳು ರಕ್ಷಣೆ, ಜ್ಞಾನ, ಶಕ್ತಿ ಮತ್ತು ಜಯ ಕೊಡುತ್ತವೆ. ಮತ್ತು ಇಲ್ಲಿ ಪ್ರಾರ್ಥನೆ ಮಾಡಿದರೆ ಕಷ್ಟಗಳು ದೂರವಾಗುತ್ತವೆ, ಶನುದನತವೆ, ಶನಿದೋಷ, ಭಯ, ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತವೆ. ಪಂಚಮುಖಿ ದೇವಸ್ಥಾನದಿಂದ ನಾವು ಬೃಂದಾವನದ ಕಡೆ ಬಂದೆವು. ಇದು ಬಿಚ್ಚಾಲಮ್ಮ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಅಂದರೆ ಈ ದೇವಸ್ಥಾನವನ್ನು ಕಟ್ಟಲು ಕಲ್ಲಿನ ಜೊತೆ ಯಾವುದೇ ಸಿಮೆಂಟ್ ಬಳಸದೆ ಬಾಳೆಹಣ್ಣು ಮತ್ತು ಸುಣ್ಣವನ್ನು ಬಳಸಿದ್ದಾರೆ. ಬಿಚ್ಚಾಲಮ್ಮ ದೇವಸ್ಥಾನದಲ್ಲಿ ಕಾಣುವ ಮೂರ್ತಿಗಳು ರೇಣುಕಾ ಯಲ್ಲಮ್ಮ, ಈಶ್ವರ ಮತ್ತು ನಾಗಪ್ಪ ದೇವರುಗಳ ಮೂರ್ತಿಗಳಿವೆ. ಬಿಚ್ಚಾಲಮ್ಮ ದೇವಸ್ಥಾನವು ಮೊದಲು ಈ ರೀತಿಯಾಗಿ ಇತ್ತು. ಈ ಹಿಂದೆ ರಾಯರು ಇವೇ ಮೂರ್ತಿಗಳನ್ನು ಪೂಜಿಸುತ್ತಿದ್ದರು. ಇವೇ ಮೂರ್ತಿಗಳು ಗರ್ಭಗುಡಿಯಲ್ಲಿ ಈಗೂ ಪೂಜಿಸಲ್ಪಡುತ್ತವೆ. ಈ ಸ್ಥಳ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಅಪ್ಪಣ್ಣಚಾರ್ರವ್ರ ಜೊತೆ ಇಲ್ಲಿ ಇದ್ದು ಜಪ ತಪ ಹೋಮಗಳನ್ನು ಮಾಡ್ತಿದ್ರು. 3 ವರ್ಷದ ನಂತರ ಗುರು ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೊರಟೋಗ್ತಾರೆ. ಅಪ್ಪಣ್ಣ ಆಚಾರವರು ರಾಯರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಹೋಗಿ ಬರ್ತಿದ್ದರು. ಒಂದು ದಿನ ರಾಘವೇಂದ್ರ ಸ್ವಾಮಿಗಳು, ನೀನು ನನ್ನ ದರ್ಶನಕ್ಕೆ ಪ್ರತಿನಿತ್ಯ ಮಂತ್ರಾಲಯಕ್ಕೆ ಬರುವ ಅವಶ್ಯಕತೆ ಇಲ್ಲ. ನೀನು ಅಲ್ಲಿ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡು. ನಿನ್ನ ಜಾಗಕ್ಕೆ ನಾನು ಬರ್ತೇನೆ ಎಂದು ಹೇಳಿದರು. ಏಕಶಿಲಾ ಬೃಂದಾವನವನ್ನು ಸ್ಥಾಪಿಸಿದ ಅಪ್ಪಣ್ಣಾಚಾರ್ಯರು ಗುರು ರಾಘವೇಂದ್ರ ಸ್ವಾಮಿಗಳು ಜ್ಯೋತಿ ರೂಪದಲ್ಲಿ ದರ್ಶನ ನೀಡಿದರು. ಗೋಮಾತೆಗಳಿಗೆ ಸ್ನೇಹಿತರೆಲ್ಲರೂ ಬಾಳೆಹಣ್ಣುಗಳನ್ನು ತಿನ್ನಿಸಿ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಭಾರಣಿಯಾಗದೆ, ಸುಟ್ಟರೆ ಹಣೆಗೆ ವಿಭೂತಿಯಾದೆ, ಸುಟ್ಟರೆ ನಿಜವಾಗಿಯೂ ಸ್ನೇಹಿತರೊಡನೆ ಗೋವುಗಳಿಗೆ ಬಾಳೆಹಣ್ಣುಗಳನ್ನು ನೀಡಿದ್ದು ತುಂಬಾ ಖುಷಿಯಾಗಿತ್ತು. ಗೋವುಗಳು ಒಂದರ ಮೇಲೊಂದು 80 ಹಣ್ಣುಗಳನ್ನು ತಿನ್ನುತ್ತಿದ್ದವು. ನಂತರ ಫೋಟೋ ತೆಗೆದುಕೊಂಡು ಅಪ್ಪಣ್ಣ ಆಚಾರ್ಯರ ಮನೆ ಕಡೆ ಹೊರಟೆವು. ಓಂ ಗುರು ರಾಘವೇಂದ್ರಾಯ ನಮಃ. ಓಂ ಗುರು ರಾಘವೇ. ಹೊಸಲಿಗೆ ನಮಸ್ಕರಿಸಿ ಅಪ್ಪಣ್ಣಾಚಾರ್ಯರ ಮನೆಯೊಳಗೆ ಹೋದೆವು. ಇದುವೇ ಗುರು ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರವರ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ. ಅತಿವೃಷ್ಟಿಯಾದಾಗ ಮನೆ ನಿಲಸಮವಾದ ಕಾರಣ ಹೊಸದಾಗಿ ಮನೆಯನ್ನು ನಿರ್ಮಿಸಿದ್ದಾರೆ. ಮನೆಯೊಳಗೇ ರಾಯರು ನಡೆದು ಬಂದ ಭಾವಚಿತ್ರಗಳು ಹಾಕಿದ್ದಾರೆ. ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪೂಜಿಸುತ್ತಿದ್ದ ಮೂರ್ತಿ. ಅಪ್ಪಣ್ಣಾಚಾರ್ಯರವರ ಮನೆ ಅತಿವೃಷ್ಟಿಯಿಂದ ಮನೆ ನೆಲಸಮವಾಗಿತ್ತು. ಅದನ್ನು ಮರು ನಿರ್ಮಾಣ ಮಾಡಿದ್ದಾರೆ. ಇವರು ಅಪ್ಪಣ್ಣಾಚಾರ್ಯರವರ 6ನೇ ತಲೆಮಾರಿನವರು. ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಬೆಳೆದ ಹುತ್ತದಲ್ಲಿ ವಾಸವಾಗಿರುವ ನಾಗರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಾತಿನಂತೆ ಶಿಲೆಯಾಗಿ ನೆಲೆಸಿತು. ಓಂ ಗುರು ರಾಘವೇಂದ್ರಾಯ ನಮಃ.
ಸ್ನೇಹಿತರ ಜೊತೆ ಬಾಲ್ಯದ ನೆನಪು ಮೆಲುಕು ಹಾಕಲು ಗೋಲಿ ಸೋಡಾ ಕುಡಿದು ಊರ ಕಡೆ ಹೊರಟೆವು. ಮತ್ತೆ ನಮ್ಮ ಕಾರಿಗೆ CNG ಫುಲ್ ಮಾಡಿಸಿಕೊಂಡು ಊರ ಕಡೆ ಹೊರಟೆವು. ಸಿಂಧನೂರಿನಲ್ಲಿ ಊಟವನ್ನು ಮುಗಿಸಿಕೊಂಡು ತಲುಪುವಷ್ಟರಲ್ಲಿ ಮಧ್ಯರಾತ್ರಿ 3:35 ಆಗಿತ್ತು. ಹೋದ್ರು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.